ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ತ್ವಾಮಾಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗಣಾಧಿಪ ಪಂಚಕ ಎರಡನೆಯ ಶ್ಲೋಕ. ಗಿರೀಂದ್ರಜಾಮುಕಾಂಬುಜ ಪ್ರಮೋದದಾನ ಭಾಸ್ಕರಂ ಕರೀಂದ್ರವಕ್ತ್ರಮಾನತಾಘ ಸಂಘವಾರಣೋದ್ಯತಂ ಸರೀಸೃಪೇಶ ಬದ್ಧ ಕುಕ್ಷಿಮಾಶ್ರಯಾಮಿ ಸಂತತಂ ಶರೀರಕಾಂತಿ ನಿರ್ಜಿತಾಬ್ಜ ಬಂಧು ಬಾಲ ಸಂತತಿಂ. ಈ ಶ್ಲೋಕದ ಭಾವಾರ್ಥ ಹೀಗಿದೆ. ಯಾವ ರೀತಿ ತಾವರೆಯು ಸೂರ್ಯನನ್ನು ಕಂಡಾಗ ಸಂತೋಷ ಪಡುತ್ತದೋ ಹಾಗೆಯೇ ಗಿರೀಂದ್ರಜ ಪಾರ್ವತಿಯ ಮುಖವು ಗಣಪತಿಯನ್ನು ನೋಡಿದ ಕ್ಷಣ ಸಂತೋಷಗೊಳ್ಳುತ್ತಾಳೆ. ಕರೀಂದ್ರ ವಕ್ತ್ರ ಮಾನತಾಘ ಸಂಘವಾರಣೋದ್ಯತಂ. ಕರೀಂದ್ರ ವಕ್ತ್ರ ಮದಿಸಿದ ಆನೆಯ ಮುಖವನ್ನು ನೋಡಿದ ಕ್ಷಣ ಯಾರು ನಮಸ್ಕರಿಸುತ್ತಾರೋ ಅವರ ಪಾಪಗಳು ನಾಶವಾಗುತ್ತದೆ. ಸರೀಸೃಪೇಶ ಬದ್ಧ ಕುಕ್ಷಿಂ ಆಶ್ರಯಾಮಿ ಸಂತತಂ. ಸರೀಸೃಪೇಶ ಅಂದರೆ ಬದ್ಧ, ಹಾವನ್ನು ಕುಕ್ಷಿ ತನ್ನ ಹೊಟ್ಟೆಗೆ ಸರಿಯಾಗಿ ಬಿಗಿಯಾಗಿ ಕಟ್ಟಿದಂತಹ ಗಣಪತಿಯು ಶರೀರ ಕಾಂತಿ, ಅವನ ಶರೀರದ ಕಾಂತಿ ಹೇಗಿದೆಯಪ್ಪ ಅಂದರೆ ನಿರ್ಜಿತಾಬ್ಜ ಬಂಧು ಬಾಲ ಸಂತತಿ, ಎಳೆ ಸೂರ್ಯನ ಕಿರಣಗಳು ಕೂಡ ನಾಚುವಂತಿದೆ. ಅಂದರೆ ಗಣಪತಿಯ ದೇಹ ಕಾಂತಿಯು ಎಳೆ ಬಿಸಿಲಿನಂತೆ ಹೊಂಬಣ್ಣದಿಂದ ಕೂಡಿದ ಕೆಂಪು ಬಣ್ಣ ಎಂದು ವ್ಯಕ್ತವಾಗುತ್ತದೆ. ಗಿರೀಂದ್ರಜಾಮುಕಾಂಬುಜ ಪ್ರಮೋದದಾನ ಭಾಸ್ಕರಂ ಕರೀಂದ್ರವಕ್ತ್ರಮಾನತಾಘ ಸಂಘವಾರಣೋದ್ಯತಂ ಸರೀಸೃಪೇಶ ಬದ್ಧ ಕುಕ್ಷಿಮಾಶ್ರಯಾಮಿ ಸಂತತಂ ಶರೀರಕಾಂತಿ ನಿರ್ಜಿತಾಬ್ಜ ಬಂಧು ಬಾಲ ಸಂತತಿಂ. ಹರಿ ಓಂ ತತ್ಸತ್. ಮುಂದಿನ ಶ್ಲೋಕವನ್ನು ಮುಂದಿನ ಸರಣಿಯಲ್ಲಿ ನೋಡೋಣ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.